ದೀನಬುದ್ಧಿಯಿಂದ ಶ್ರೀ ಹಯವದನನ್ನು ಜರಿದು ದೀನಬುದ್ಧಿಯಿಂದ ಶ್ರೀ ಹಯವದನನ್ನು ಜರಿದು ತಾನು ಬದುಕಲಾರದಿರಲು ತೋರಿಕೊಟ್ಟ ಮಧ್ವಮುನಿಯ ಒಂದು ಬಾರಿ ಸ್ಮರಣೆ ಸಾಲದೆ ಒಂದು ಬಾರಿ ಸ್ಮರಣೆ ಸಾಲದೆ ಆನಂದ ತೀರ್ಥರ ಪೂರ್ಣ ಪ್ರಜ್ಞರ ಸರ್ವಜ್ಞರಾಯರ ಮಧ್ವರಾಯರ ಒಂದು ಬಾರಿ ಸ್ಮರಣೆ ಸಾಲದೆ ಒಂದು ಬಾರಿ ಸ್ಮರಣೆ ಸಾಲದೆ घरांतुची खेळ रे घरांतुची खेळ रे गोपाळा घरांतुची खेळ रे गोपाळा घरांतुची खेळ रे गोपाळा शोभवू नका ते से जोडीला शोभवू नका ते से जोडीला घरांतुची खेळ रे गोपाळा घरांतुची खेळ रे गोपाळा निदळला तिळोठे सरे तुला निदळला तिळोठे सरे तुला निदळला तिळोठे सरे तुला ताजलोणी निदळला तिळोठे सरे तुला ताजलोणी देसा खायवेला निदळला तिळोठे सरे तुला ताजलोणी देसा खायवेला नवे नवे भंगाराचे नग नवे नवे भंगाराचे नग घालनी सुरे खायस हे बाळाला घालनी सुरे खायस हे बाळाला
घरा तुझी खेळ रे गोपाळा घरा तुझी खेळ रे गोपाळा शोभवू नका ते जोडीला शोभवू नका ते जोडीला घरां तुझी खेळ रे गोपाळा अण्णाशी बलराम साव मिळोनी अण्णाशी बलराम साव मिळोनी तेंतेण्य भव्येचा सुरेखा का तुला तेंतेण्य भव्येचा सुरेखा का तुला अण्णाची बलराम साव मिळोनी तेंतेण्य भव्येचा सुरेखा का तुला चेडींचा सरंडावेचा सोनी लोकरिये रे आमचे घराला लोकरिये रे आमचे घराला घरां तुझी खेळ रे घरां तुझी खेळ रे घरां तुझी खेळ रे गोपाळा शोभवू नका ते जोडीला शोभवू नका ते जोडीला घरां तुझी खेळ रे गोपाळा गोपाळा घरां तुझी खेळ रे गोपाळा शोभवू नका ते जोडीला शोभवू नका ते जोडीला घरां तुझी खेळ रे घरां तुझी खेळ रे घरां तुझी खेळ रे गोपाळा ಆತ್ಮೀಯರೇ ಗರಂತೂಚಿ ರೇ ರೇ ಗೋಪಾಲ आपला गोपाल घरांतूच रे ओवणणी भारी अद्भुत आवनी त्यांचं स्वंत रचने आमच्या अवघ्यांच्या घरांशी गोपाल रेलो ते भारी बोल बनवते अवघ्यांना हास असे भारी बोल जाणसे तामानकरांचा त्यांना निजवाद अवघ्यांचा अनंत अभिनंदन आहे संदर्भात अवघ्यांच्या घरांशी गोपाल येवो अवघ्यांदा संतोषु समाधान येवो म्हणाचा आशय अंतो ಅಜ್ಜಿತೆ ಹೇ ದಿವಸ ಹರಿಕೀರ್ತನೆ ಭಜನೆ ಈ ಮೂಲಕ ನಮ್ಮನ್ನೆಲ್ಲ ಭಕ್ತಿಗಾನದಲ್ಲಿ ಮಿಂದು ಭಾವ ಪರವಶರಾಗುವಂತೆ ಮಾಡಿ ಆ ಭಗವಂತನನ್ನು ನಾಮಸ್ಮರಣೆಯನ್ನು ನಾವೆಲ್ಲರೂ ಸ್ವಲ್ಪ ಹೊತ್ತು ಮಾಡಿ ಅದರಲ್ಲಿ ಲೀನ ಆಗುವಂತೆ ಮಾಡಿ ಭಕ್ತಿಯ ಆನಂದವನ್ನು ಹರಿಸಿದಂಥ ಶ್ರೀ ಕರುಣಾಕರ ಗೋಗಟೆ ಹಾಗೂ ಅವರ ವೃಂದದವರಿಗೆ ಅನಂತಾನಂತವಾದ ಕೃತಜ್ಞತೆಯನ್ನು ಚಿತ್ಪಾವನ ಬ್ರಾಹ್ಮಣ ಸೀಮಾ ಸಂಘ ಮಂಗಳೂರು ಇದರಿಂದ ಹೇಳ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ನಮ್ಮ ಅಧ್ಯಕ್ಷರಾದಂಥ ದಿವಾಕರ್ ಮರಾಠೆ ಅವರು ಅವರನ್ನು ಕಿಂಚಿತ್ತು ಕಾಣಿಕೆಯನ್ನು ನೀಡಿ ಸ್ಮರಣಿಕೆಯನ್ನು ನೀಡಿ ಶಾಲೋದಿಸಿ ಅವರಿಗೆ ಈ ಸಂದರ್ಭದಲ್ಲಿ ಸನ್ಮಾನ ಮಾಡಬೇಕು ಅಂತ ಎಲ್ಲರ ಪರವಾಗಿ ವಿನಂತಿಸ್ತಾ ಇದ್ದೇನೆ.
ಕರುಣಾಕರ ಗೋಗಟೆ ಅವರು ನನಗೆ ತಿಳಿದ ಹಾಗೆ ಸಮಾಜ ಸೇವಕರು ಆಗಿದ್ದಾರೆ. ಅದು ಒಂದೇ ನನಗೆ ಗೊತ್ತಿತ್ತು ಇಷ್ಟು ದಿವಸ. ಆದರೆ ಇವತ್ತು ಅವರ ಇನ್ನೊಂದು ರೂಪ ನನ್ನ ಎದುರಿಗೆ ಬಂದಿದೆ. ನನ್ನ ಸೌಭಾಗ್ಯ ಇವತ್ತು ಫಸ್ಟ್ ಟೈಮ್ ಆತ್ಮವನ್ನು ಪರಮಾತ್ಮನಲ್ಲಿ ಲೀನ ಮಾಡಲಿಕ್ಕೆ ಅವರು, ಯಾಕಂದರೆ ಈ ಭಜನೆ ಮತ್ತು ಸಂಗೀತ ಇದು ಭಗವಂತನ ಅಪ್ರೋಚಿಗೆ ಅಂದರೆ ಲಿಂಕ್ ಮಾಡಲಿಕ್ಕೆ ತುಂಬ ಸರಳವಾದ ವಿಧಾನ. ಅವರು ಕನ್ನಡದಲ್ಲಿ ಆಗಲಿ ಮರಾಠಿಯಲ್ಲಿ ಆಗಲಿ ಕಡೆಗೆ ಒಂದು ನಮ್ಮ ಭಾಷೆಯಲ್ಲಿ ಕೂಡ ಒಂದು ಭಜನೆಯನ್ನು ಹೇಳಿ ರಿಯಲಿ ನನಗೆ ಒಂದು ಎಷ್ಟೋ ಭಜನೆಗಳನ್ನು ಎಷ್ಟೋ ಇದರಲ್ಲಿ ನಾನು ಭಾಗವಹಿಸಿದ್ದೇನೆ. ಆದರೆ ಇವತ್ತಿನ ಅವರ ಭಜನೆಯನ್ನು ಕೇಳುವಾಗ ನನ್ನ ವಿಶಿಷ್ಟ ರೂಪ ನಮ್ಮವರೇ ಆದ ಕರುಣಾಕರ ಗೋಗಟೆಯವರು ಆರ್ಯಭಟ ಪ್ರಶಸ್ತಿ ವಿಜೇತರು, ಅವರನ್ನು ನನಗೆ ತುಂಬ ಸಂತೋಷ ಆಗ್ತಾ ಇದೆ ಇವತ್ತು ಗೌರವಿಸಲಿಕ್ಕೆ. ನಿಮ್ಮ ಈ ಭಗವಂತನ ಸೇವೆ ಸದಾ ಹೀಗೆ ಮುಂದುವರಲಿ, ಜಗತ್ತಿರಲಿ, ಎಲ್ಲರಿಗೂ ಭಕ್ತಿಗಾನವನ್ನು ಉಣಪಡಿಸ್ತಾ ಇರಿ ಎಂಬುದಾಗಿ ಸತ್ಯನಾರಾಯಣ ಸ್ವಾಮಿಯಲ್ಲಿ ಈ ಮೂಲಕ ಈ ಸಂದರ್ಭದಲ್ಲಿ ಇದೇ ಸನ್ಮಾನ ಸಂದರ್ಭದಲ್ಲಿ ವಿನಂತಿಸ್ತಾ ಇದ್ದೀವಿ. ಅದೇ ರೀತಿಯಲ್ಲಿ ಯಾವುದೇ ಒಂದು ಸಂಗೀತ ಇದಕ್ಕೆ ಪರಿಕರಗಳು ಜೊತೆಗೆ ಹಿಮ್ಮೇಳ ಇದ್ದರೆ ಅದು ಇನ್ನೂ ಹೆಚ್ಚು ನಾಡ್ತದೆ. ಅದೇ ಹಿನ್ನೆಲೆಯಲ್ಲಿ ಈಗಾಗಲೇ ಅವರು ಹೇಳಿದಾಗೆ ಶ್ರೀಯುತರಾದ ವಾಸುದೇವ್ ತಾಮನ್ಕರ್ ಅವರು ಈಗಾಗಲೇ ಹೇಳಿದರು, ಚಿತ್ಪಾವನ ಭಾಷೆಯಲ್ಲಿ, ನಮ್ಮದೇ ಭಾಷೆಯಲ್ಲಿ ಅತ್ಯುತ್ತಮವಾದ ಪದ್ಯವನ್ನು ಭಕ್ತಿಗಾನವನ್ನು ಅವರೇ ರಚನೆ ಮಾಡಿದ್ದಾರೆ ಹೇಳಿದರು. ಅವರು ರಚನೆ ಮಾಡಿದ್ದಾರೆ, ಇವರು ಅದನ್ನು ತಮ್ಮ ಸುಶ್ರಾವ್ಯ ಕಂಠದಿಂದ ಹಾಡಿದ್ದಾರೆ. ಆದ್ದರಿಂದ ಇವರ ಜೊತೆಗೆ ಸಹಕರಿಸಿದಂಥ ಹಾರ್ಮೋನಿಯಂ ಸಹಕರಿಸಿದಂಥ ವಾಸುದೇವ್ ತಾಮನ್ಕರ್ ಅವರನ್ನು ಈ ಸಂದರ್ಭದಲ್ಲಿ ಶ್ರೀಯುತರಾದ ವೀರೇಶ್ವರ ಚಿಪ್ಲುನ್ಕರ್ ಅವರು ಬಂದು ಅವರಿಗೆ ಗೌರವಾರ್ಪಣೆಯನ್ನು ಮಾಡಬೇಕು ಎಂಬುದಾಗಿ ವಿನಿಸ್ತಾ ಇದ್ದೇನೆ. ಶ್ರೀಯುತರಾದ ವೀರೇಶ್ವರ ಚಿಪ್ಲುನ್ಕರ್. ಇವರಿಗೂ ಸಹ ನಮ್ಮ ಪರಶುರಾಮ ದೇವರು ನಮ್ಮ ಗುರುಗಳು ಹರಸ್ಲಿ ಎಂಬುದಾಗಿ ಆಶಿಸ್ತಾ ಇದ್ದೇವೆ. ವಂದನೆಗಳು ವೀರೇಶ್ವರ ಚಿಪ್ಲುನ್ಕರ್ರವರೇ. ಇನ್ನು ಮುಂದೆ ಇನ್ನೋರವರು ನಾರಾಯಣ ಹೆಗಡೆ ಅವರು ಹೊನ್ನಾವರದಿಂದ ಬಂದಿದ್ದಾರೆ. ಇಬ್ಬರು ಹೊನ್ನಾವರದಲ್ಲಿ ತರಗತಿ ತೆಗೆದುಕೊಳ್ತಾ ಇದ್ದಾರೆ ಅಂತ ಮಾಹಿತಿ ಬಂದಿದೆ. ನಾರಾಯಣ ಹೆಗಡೆ ಅವರು ಅತ್ಯುತ್ತಮವಾಗಿ ತಬಲಾ ಸಾಥ್ ನೀಡಿದ್ದಾರೆ. ನಮ್ಮನ್ನೆಲ್ಲರನ್ನು ಆ ಸಾಥಿನೊಟ್ಟಿಗೆ ನಮ್ಮನ್ನು ಸಾಥಾಗಿ ಆ ಸಂಗೀತದೊಳಗೆ ತೇಲಿಸಿಬಿಟ್ಟಿದ್ದಾರೆ. ಅವರನ್ನು ಶ್ರೀಯುತರಾದಂಥ ಶ್ರೀಕಾಂತ್ ಚಿಪ್ಲುನ್ಕರ್ ಅಧ್ಯಾಪಕರು ಅವರು ಬಂದು ಸನ್ಮಾನಿಸಬೇಕು ಅಂತ ವಿನಂತಿ ಮಾಡ್ತಾರೆ. ಈ ಸಂದರ್ಭದಲ್ಲಿ ಇಡೀ ಚಿತ್ಪಾವನ ಸಂಘದ ಎಲ್ಲ ಸಮಾಜ ಬಾಂಧವರಿಗೆ, ಭಕ್ತರಿಗೆ, ಅತಿಥಿಗಳಿಗೆ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತೇನೆ. ನನ್ನನ್ನು ಇಲ್ಲಿ ಕರೆತಂದು ನಾನು ಒಂದು ಕಲಾವಿದ, ಒಂದು ಕಲಾ ಸೇವೆಯನ್ನು ಮಾಡ್ತಾಯಿದ್ದೇನೆ. ನಮ್ಮ ಗುರುಗಳಾದಂಥ ಶ್ರೀ ವಾಸುದೇವ್ ತಾಮನ್ಕರ್ ಅವರಿಗೆ ಪಾದಾರವಿಂದಕ್ಕೆ ದಯವಿಟ್ಟು ಧನ್ಯವಾದ, ನಮಸ್ಕಾರವನ್ನು ಹೇಳ್ತಾ ಧನ್ಯವಾದಗಳು. ದಯವಿಟ್ಟು ಎಲ್ಲರೂ ಇದನ್ನು ಹಾಡಬಹುದು. ನಾವು ಹಾಡುವಾಗ ನೀವು ಕೂಡ ಜೊತೆ सुख करता दुःख हरता वार्ता विघ्नाची, सुख करता दुःख हरता वार्ता विघ्नाची, नुरवी पुरवी प्रेम कृपा जयाची, नुरवी पुरवी प्रेम सर्वांगी सुंदर उठ सिंदुराची, सर्वांगी सुंदर उठ सिंदुराची, कंठी झळके माळ मुक्ता फळांची, कंठी झळके माळ मुक्ता फळांची, जय देव जय देव जय मंगल मूर्ती, जय देव जय देव जय मंगल मूर्ती, दर्शन मात्रे मन कामना पूर्ती, दर्शन मात्रे मन कामना पूर्ती, जय देव जय देव जय मंगल मूर्ती, ओ शिव मंगल मूर्ती, जय देव
पूर्ती रत्न खचित फरा तुझा गौरी कुंवरा रत्न खचित फरा तुझा गौरी कुंवरा ओ तुझा गौरी कुंवरा चंदनाची उठी कुंकुम केशरा चंदनाची उठी कुंकुम केशरा हिरे जडिता मुकुट शोभा तो भरा हिरे जडिता मुकुट शोभा तो भरा ऋण झुणती नूपुरे ऋण झुणती नूपुरे चरणी घागरिया जय देव जय देव जय मंगल मूर्ती ओ शिव मंगल मूर्ती दर्शन मात्रे मन कामना पूर्ती जय देव जय मंगल मूर्ती दर्शन मात्रे मन कामना पूर्ती जय देव जय मंगल मूर्ती ओ शिव मंगल मूर्ती दर्शन मात्रे मन कामना पूर्ती लंबोदर पीतांबर फणिवर बंधना ओ फणिवर बंधना लंबोदर पीतांबर फणिवर बंधना ओ फणिवर बंधना सरळ सोंड वक्र तुंड त्रिनयना दास रामाचा वाटपाहे सदना संकटी पावावे निर्वाणी रक्षावे सुरवर वंदना जय देव जय मंगल मूर्ती ओ शिव मंगल मूर्ती माते मान कामना पूर्ती जय देव जय मंगल मूर्ती दर्शन मात्रे मन कामना पूर्ती जय देव जय मंगल मूर्ती ओ शिव मंगल मूर्ती दर्शन मात्रे मन कामना पूर्ती घालून लोटांगण बंदीन चरण डोल्याने पाहिन रूप तुझे प्रेमे आलिंगिन आनंद पूजिन भावे उभालिन म्हणनामा त्वमेव माता पिता त्वमेव बंधु सखा त्वमेव विद्या द्रविणं त्वमेव सर्वं मम देव कायेन वाचा मनसेन्द्रियैर्वा बुद्ध्यात्मना वा प्रकृति स्वभाव करोमि यद्यत् सकलं परस्मै नारायणायति समर्पयामि अच्युतं केशवं रामनारायणं दामोदरं वासुदेवं श्रीधरं माधवं गोपिकावल्लभं जानकीनायकं रामचन्द्रं भजे हरे राम 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 हरे हरे कृष्ण 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 हरे हरे राम राम हरे हरे कृष्ण 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 हरे हरे ಇವತ್ತು ನಮಗೆ ಇಲ್ಲಿ ಒಂದು ಅವಕಾಶ ಕೊಟ್ಟದಕ್ಕೆ ಪುನಃ ನಾನು ಎಲ್ಲರನ್ನು ಧನ್ಯವಾದಗಳನ್ನು ಕೊಡ್ತಾ ಇದ್ದೇನೆ ಮತ್ತು ನನಗೆ ಬಹಳ ಒಂದು ಸಂತೋಷ ಏನಂದರೆ ಇಂಥ ಇಬ್ಬರು ಕಲಾವಿದರಿಗೂ ಕೂಡ ಇವತ್ತು ಒಂದು ಒಳ್ಳೆಯ ಸನ್ಮಾನ ಸಿಕ್ಕಿದೆ ಅದು ನನಗೆ ಮತ್ತೂ ಬಹಳ ಖುಷಿಯಾಗಿದೆ ಆದ್ದರಿಂದ ಈ ಒಂದು ಅವಕಾಶ ನನಗೆ ನೀವು ಕೊಟ್ಟದ್ರಲ್ಲಿ ಇಬ್ಬರು ಕಲಾವಿದರಿಗೂ ಕೂಡ ಒಂದು ಅವರಿಗೆ ಗೌರವ ಸಿಕ್ಕಿತು ಅಂತ ಭಾವಿಸಿ ಈ ಎಲ್ಲರನ್ನು ಪುನಃ ನಮ್ಮ ಸಂಗೀತ ಹೇಗೆ ಆಗಿದೆ ಅಂತ ನಂಗೆ ಗೊತ್ತಿಲ್ಲ ಯಾಕೆಂದರೆ ನಾವು ಸಂಗೀತದಲ್ಲಿಯೇ ತೊಡಗಿಸಿಕೊಳ್ಳಲಿಕ್ಕೆ ಆಗೋದಿಲ್ಲ ಯಾಕಂದರೆ ನಿನ್ನೆ ಕೂಡ ನಾವೊಂದು ಹೋರಾಟ ಸಮಿತಿಯಲ್ಲಿದ್ದು ರಾತ್ರಿಯವರೆಗೆ ಒಂದು ಇದರಲ್ಲಿದ್ದೆವು ಇವತ್ತು ಕೂಡ ಒಂದು ಸ್ಟೇಷನ್ನಲ್ಲಿ ನಮ್ಮ ಮೇಲೆ ಕಂಪ್ಲೇಂಟ್ ಕೂಡ ಲಾಜ್ ಆಗಿದೆ ಅಂತ ಗೊತ್ತಾಗಿದೆ ನಮಗೆ ಮಾತಾಡದೇ ಇರಲಿಕ್ಕೆ ಆಗೋದಿಲ್ಲ ಜಾಸ್ತಿ ಮಾತಾಡಬೇಕಾಗ್ತದೆ ಅದರಿಂದಾಗಿ ಈ ಸ್ವರವನ್ನು ಇಟ್ಟುಕೊಳ್ಳಿ ನನಗೆ ಅದೊಂದು ಹೆದರಿಕೆ ಇತ್ತು ಈ ನಾಡ್ದಿಗೆ ಆಗುವ ಸ್ವರವನ್ನು ಇಟ್ಟುಕೊಳ್ಳಿಕ್ಕೆ ಆಗ್ತದಿಲ್ಲೋ ಅಂತ ಅಂತೂ ನಮ್ಮ ಸೇವೆಯನ್ನು ಮಾಡಿದ್ದೇವೆ ನಿಮಗೆಲ್ಲರಿಗೂ ಪುನಃ ಧನ್ಯವಾದವನ್ನು ಅರ್ಪಿಸ್ತೀವಿ ಇನ್ನು ಕಾರ್ಯಕ್ರಮದ ಮುಂದಿನ ಭಾಗಕ್ಕೆ ಬರ್ತಾ ಇದ್ದೀವಿ ಸಂಕ್ರಾಂತಿ ಸಂದೇಶ ನಾಳೆ ಮಕರ ಸಂಕ್ರಾಂತಿ ಪಂಚಾಂಗದ ಪ್ರಕಾರ ಬೆಳಿಗ್ಗೆ 7 ಗಂಟೆ ಅಂದಾಜಿಗೆ ನಡೀಲಿಕ್ಕಿದೆ ನಾಳೆ ಬೆಳಿಗ್ಗೆ ಸೇರಲಿಕ್ಕೆ ಸ್ವಲ್ಪ ಕಷ್ಟ ಅದಕ್ಕೋಸ್ಕರ ಇವತ್ತೇ ನಾವಿಲ್ಲಿ ಸೇರಿದ್ದೇವೆ ಅದೇ ಸಂದರ್ಭದಲ್ಲಿ ಆ ಮಕರ ಸಂಕ್ರಾಂತಿ ಸಂದೇಶ ಏನು ಅಂತೇಳಿ
ತಿಳಿಸಬೇಕು ಅಂತ ಹೇಳಿದ್ದಾರೆ. ಓಂ ಆ ಕೃಷ್ಣೇನ ರಜಸಾ ವರ್ತಮಾನಃ ನಿವೇಶಯನ್ ಅಮೃತಂ ಮರ್ತ್ಯಂಚ ದೇವೋ ಯಾತಿ ಭುವನಾನಿ ಪಶ್ಯನ್. ಇದು ವೇದದಲ್ಲಿ ಸೂರ್ಯನಾರಾಯಣನ ಬಗ್ಗೆ ತಿಳಿಸಿದಂಥ ಒಂದು ವಿಚಾರ. ಸಂಕ್ರಮಣ ಅಂತ ಹೇಳಿದರೆ ಸಮ್ಯಕ್ ಕ್ರಮತಿ, ಕಾಲಕ್ಕೆ ತಕ್ಕಂತೆ ನಿಯಮಿತ ವೇಗದಲ್ಲಿ ಸರಿಯಾದ ದಾರಿಯಲ್ಲಿ ಕ್ರಮಣ ಮಾಡುವಂಥದ್ದು ಎಂಬ ಅರ್ಥ ಅದಕ್ಕೆ ಕಲ್ಪಿಸಬೇಕಾಗ್ತದೆ. ಸೂರ್ಯನ ಸಂಕ್ರಮಣವೇ ಯಾವಾಗಲೂ. ಯಾಕೆಂತ ಹೇಳಿದರೆ ಸೂರ್ಯನು ಯಾವತ್ತೂ ಸಮಯ ತಪ್ಪಿದ್ದಿಲ್ಲ, ಗತಿಯನ್ನು ವೇಗ ಉತ್ಕರ್ಷ ಅಥವಾ ಕಮ್ಮಿ ಮಾಡಿದ್ದಿಲ್ಲ, ದಾರಿ ಬಿಟ್ಟು ಹೋದದ್ದೂ ಇಲ್ಲ. ಆದ್ದರಿಂದ ಸೂರ್ಯನ ಕ್ರಮಣ ಇದು ಹೇಗೆ ಆಗ್ತದೆ ಅಂತ ವೇದದ ಕಲ್ಪನೆ ಈ ಮಂತ್ರದಲ್ಲಿ ಉಂಟು. 7 ಕುದುರೆಗಳಿಂದ ಎಳೆಯಲ್ಪಟ್ಟಂತಹ ಸುವರ್ಣ ರಥದಲ್ಲಿ ಆ ಸೂರ್ಯನಾರಾಯಣನು ಕತ್ತಲೆಯಿಂದ ಬೆಳಕಿನಡೆಗೆ ಕೊಂಡು ಹೋಗ್ತಾನಂತೆ. ಅಂದರೆ ಅವನು ಬೆಳಕು ಬೀರ್ತಾ ಹೋಗುವಾಗ ಕತ್ತಲೆ ಹಿಂದೆ ಉಳಿತಾ ಹೋಗ್ತದೆ, ಮುಂದಿನ ಕತ್ತಲೆ ನಾಶ ಆಗ್ತದೆ ಅಂತ. ಆ ಕೃಷ್ಣೇನ ರಜಸಾ ವರ್ತಮಾನ, ಕೃಷ್ಣ ಅಂದರೆ ಇಲ್ಲಿ ಕತ್ತಲು, ಪಾಪ ಇತ್ಯಾದಿ ಅರ್ಥಗಳನ್ನು ಕಲ್ಪಿಸಿದರೆ, ಸೂರ್ಯನಾರಾಯಣ ಮುಂದೆ ಹೋಗುವಾಗ ಆ ರಥದಲ್ಲಿ ಕತ್ತಲು ಹಿಂದೆ ಹೋಗ್ತಾ ಇರ್ತದೆ. ನಿವೇಶಯನ್ ಅಮೃತಂ ಮರ್ತ್ಯಂಚ, ಅಮೃತಂ ಅಂತ ಹೇಳಿದರೆ ದೇವತೆಗಳು, ಮರಣ ಇಲ್ಲದಿದ್ದವರು ಅಂತ. ಮರ್ತ್ಯರು ಅಂದರೆ ಎಲ್ಲ ಜೀವಕೋಟಿ ಮರಣ ಇದ್ದಂಥವುಗಳು. ಈ 2